ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರಿಯೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದರೆ ಪ್ರಿಯೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯೆ, ವಾಕ್ಯವನ್ನು ಧ್ಯಾನಿಸ್ಕೊಂಡಿದ್ದೀರ ಪ್ರಿಯೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರು ಪ್ರಿಯೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 120ನೇ ಅಧ್ಯಾಯ 1ನೇ ವಚನ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದ್ದುತ್ತರವನ್ನು ದಯಪಾಲಿಸಿದನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು. ಎಷ್ಟು ಜನರು ಈ ಮುಂಜಾನೆ ಸಮಯ ಇಕ್ಕಟ್ಟಂತ ದಿನದಲ್ಲಿ ಇದ್ರು, ಎಷ್ಟು ಜನರು ಯಾವ ವಿಷಯದಲ್ಲಿ ದುಃಖಿತರಾಗಿದ್ರು ಪ್ರೇರೆ. ಅದರ ಶುಭ ವರ್ತಮಾನ ಇಲ್ಲಿ ದಾವೀದ ಭಕ್ತರು ಹೇಳುವ ಮಾತಿನಂದ್ರೆ ಪ್ರೇರೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದ್ದುತ್ತರವನ್ನು ದಯಪಾಲಿಸಿದನು. ಪ್ರೇರೆ, ನಮ್ಮ ಜೀವಿತದಲ್ಲಿ ಇಕ್ಕಟ್ಟಂತ ಪರಿಸ್ಥಿತಿಗಳು ಬಂದಾಗ ನಾವು ಏನ್ ಮಾಡ್ಬೇಕು ಗೊತ್ತಾ ಪ್ರೇರೆ? ಯೆಹೋವ ದೇವರಿಗೆ ಮೊರೆಡುವಂತರಾಗಿರ್ಬೇಕು. ಇಲ್ಲಿ ದಾವೀದ ಭಕ್ತರು ಅದೇ ಹೇಳಿದ್ರು, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟಿದ್ದೇನೆ, ಆತನು ಸದ್ದುತ್ತರವನ್ನು ದಯಪಾಲಿಸಿದನು ಎಂಬುದಾಗಿ. ಪ್ರೇರೆ, ನಮ್ಮ ಪರಿಸ್ಥಿತಿಗಳು ನಮ್ಮ ಇಕ್ಕಟ್ಟದ ದಿನಗಳಲ್ಲಿ ಬಂದಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಅಂತೇಳಿ ನಾವು ಇನ್ನೊಬ್ಬರ ಮೇಲೆ ಆಧಾರವಾಗಿರ್ಬಾರ್ದು ಪ್ರೀ. ಇನ್ನೊಬ್ಬರ ಸಹಾಯಕ್ಕಾಗಿ ನಾವು ಎದುರು ನೋಡ್ಬಾರ್ದು ಪ್ರೀ. ನಮ್ಮ ಇಕ್ಕಟ್ಟಂತ ದಿನಗಳಿದ್ದಾಗ, ನಮಗೆ ಸಮಸ್ಯೆಗಳು ಬಂದಾಗ ನಾವು ದೇವರ ಮುಂದೆ ಮೊರೆಡುವಂತರಾಗಿರ್ಬೇಕು. ದೇವರೇ ನಮಗೆ ಸದ್ದುತ್ತರವನ್ನು ದಯಪಾಲಿಸುವಂತ ದೇವರಾಗಿದ್ರು ಪ್ರಿಯ. ನಮ್ಮ ಪರಿಸ್ಥಿತಿಗಳು ಹೇಗಿರ್ಲಿ, ನಮ್ಮ ಕಷ್ಟಗಳು ಹೇಗಿರ್ಲಿ, ನಮ್ಮ ಒಂದು ಜೀವಿತ ಯಾವುದೊಂದು ಇಕ್ಕಟ್ಟದ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತೇವೆ ಪ್ರಿಯ. ಎಂತ ಒಂದು ಇಕ್ಕಟ್ಟಂತ ದಿನಗಳಲ್ಲಿ ನಾವು ದೇವರಿಗೆ ಮೊರೆ ಇಟ್ಟಿದಾಗ ದೇವರು ಕೊಡುವಂತ ಆಶೀರ್ವಾದ ಎಷ್ಟು ಅದ್ಭುತವಾಗಿದೆ ಪ್ರಿಯ. ಆತನು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದ್ದುತ್ತರವನ್ನು ದಯಪಾಲಿಸುವಂತ ದೇವರು ಪ್ರಿಯ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯ ದೇವರು ನಮ್ಮೆಲ್ಲರೊಟ್ಟಿಗೆ ದೇವರು ಮಾತಾಡ್ತಿದ್ರು ಪ್ರಿಯ. ನಾವು ಮಾಡುವುದೇನೆಂದ್ರೆ, ನಮ್ಮ ಪರಿಸ್ಥಿತಿಗಳು, ನಮ್ಮ ಸ್ಥಿತಿಗತಿಗಳು ಎಷ್ಟೇ ಭಯಂಕರವಾಗಿರ್ಲಿ, ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವರೇ, ನಾನು ಇಕ್ಕಟ್ಟಂತ ದಿನಗಳಲ್ಲಿ ದೇವರೇ ನಾನು ನಿನ್ನನ್ನೇ ಮೊರೆ ಇಟ್ಟಿದ್ದೇನೆ ತಂದೆ. ದೇವರು ನನ್ನ ಪ್ರಾರ್ಥನೆ ಕೇಳುವಂತ ದೇವರು, ನನ್ನ ಪರಿಸ್ಥಿತಿಗಳು ಬದಲಾಯಿಸುವಂತ ದೇವರು, ನನಗೆ ಸಹಾಯ ಕೊಡುವಂತ ದೇವರು, ನನ್ನನ್ನು ಬಲಪಡಿಸುವಂತ ದೇವರಾಗಿದ್ದೀರಿ ಎಂಬುದಾಗಿ ಈ ಮುಂಜಾನೆ ಸಮಯ ಈ ವಾಗ್ದಾನು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆತ್ಮಿಕವಾಗಿ ಬಲಪಡಿಸಿ, ನಮ್ಮ ಪರಿಸ್ಥಿತಿಗಳೆಲ್ಲ ದೇವರು ಬದಲಾಯಿಸಿ, ಆತನು ನಮಗೆ ಪ್ರತಿಯೊಂದು ಪ್ರಾರ್ಥನೆಗಳಿಗೆ ನಮಗೆ ಸದ್ದುತ್ತರವನ್ನು ದಯಪಾಲಿಸುವಂತ ದೇವ್ರ ಪ್ರಿಯ. ಎಷ್ಟು ಜನರು ಇಕ್ಕಟ್ಟಂತ ದಿನಗಳಿದೆ ಅಂತ ಹೇಳಿ ಕಣ್ಣೀರು, ಸಮಸ್ಯೆಗಳೆದುರಾಗಿ ಅಂತ ಹೇಳಿ ದುಃಖ ಪಡುವುದು, ಕುಗ್ಗಿ ಹೋಗಿಂತ ಮನಸ್ಸುಳ್ಳರಾಗಿದೆ ಅಂತ ಹೇಳಿ ಯಾವುದೊಂದು ಚಿಂತೆ ಮಾಡೋದು ವ್ಯರ್ಥ ಪ್ರಿಯ. ನಮಗೆ ಎಂತ ಒಂದು ಇಕ್ಕಟ್ಟಂತ ದಿನಗಳು ಬರಲಿ, ನಾವು ದೇವರಿಗೆ ಮೊರೆ ಇಟ್ಟಿದಾಗ ಆತ ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದ್ದುತ್ತರನ್ನು ದಯಪಾಲಿಸುವಂತ ದೇವ್ರ ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ನಡೆಸ್ತಾರೆ ಎಂಬುದ ಒಂದು ವಿಶ್ವಾಸವು, ನಂಬಿಕೆ ನಮ್ಮಲ್ಲಿ ಇರಲಿ ಪ್ರಿಯ. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಸಯ್ಯ. ಈ ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆತ್ಮಿಕವಾಗಿ ತಂದೆ ನೀವು ಬಲಪಡಿಸುವಂತ ದೇವರು ಅಪ್ಪ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟಿದ್ದೇನೆ, ಆತನು ಸದ್ದುತ್ತರವನ್ನು ದಯಪಾಲಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ತಂದೆ. ಅವನು ಪ್ರಭು ಎಷ್ಟು ಜನರು ಇಕ್ಕಟ್ಟಂತ ಸ್ಥಿತಿಗಳಿಂದ ಇದರ ಪ್ರಭಾ, ಅವರ ಜೀವಿತದಲ್ಲಿ ಕಷ್ಟಗಳೆಂಬ ಇಕ್ಕಟ್ಟ, ಸಮಸ್ಯೆಗಳೆಂಬ ಇಕ್ಕಟ್ಟು, ಪ್ರತಿಯೊಂದು ಶೋಧಗಳೆಂಬ ಇಕ್ಕಟ್ಟಂತ ಜೀವಿತವನ್ನು ಒಂದು ಇಕ್ಕಟ್ಟಂತ ಪರಿಸ್ಥಿತಿಯಲ್ಲಿ ಇದರ ಪ್ರಭಾ. ಆದ್ರೆ ಮುಂಜಾನೆ ಸಮಯ ತಂದಿ ಅವ್ರ ಇಕ್ಕಟ್ಟದ ದಿನಗಳಲ್ಲಿ ಪ್ರಭಾ ನಿನಗೆ ಮರೆಡುವಂತರಾಗಿದ್ದಾಗ ಪ್ರಭಾ, ಅವ್ರ ಇಕ್ಕಟ್ಟದ ದಿನಗಳೆಲ್ಲ ಪ್ರಭಾ ಬಿಡುಗಡೆ ಕೊಡ್ತಾ ಇದೆಯಪ್ಪ. ಅವ್ರ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಜೀವನ, ಐಶ್ವರ್ಯವನ್ನು ಕೊಡ್ತಾ ಇದೆಯಪ್ಪ. ಈ ಮುಂಜಾನೆ ಸಮಯ ತಂದಿ ಅವನು ಪ್ರಭಾ ನೀವು ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ನೀವು ನೆರವೇರಿಸುವಂತ ದೇವರಾಗಿರು ಪ್ರಭಾ. ಅವರಿಷ್ಟು ದಿನಮಾನಗಳ ಯಾವ ಸ್ಥಿತಿಯಲ್ಲಿ ಅಪ್ಪ ಅವ್ರು ಇಕ್ಕಟ್ಟದ ದಿನದಲ್ಲಿ ಜೀವಿಸ್ತಾರೆ ಪ್ರಭಾ. ಈ ಮುಂಜಾನೆ ಸಮಯ ಅವ್ರ ಇಕ್ಕಟ್ಟದ ದಿನಗಳೆಲ್ಲ ಬಿಡುಗಡೆ ಕೊಡುತ್ತಿದೆಯಪ್ಪ. ನಿಮ್ಗೆ ಸ್ತೋತ್ರ. ಅವನು ಪ್ರಭಾ ನೀವು ನಮ್ಮ ಪ್ರಾರ್ಥನೆಗೆ ಸದ್ದುತ್ತರನ್ನು ದಯಪಾಲಿಸಿದಪ್ಪ, ನಿಮ್ಗೆ ಸ್ತೋತ್ರ. ಅವನು ಪ್ರಭಾ ಈ ಮುಂಜಾನೆ ಸಮಯ ಎಷ್ಟು ಜನರು ಕಮೆಂಟ್ಗಳು ಮೂಲಕವಾಗಿ ತಿಳಿಯಪಡಿಸಿದ್ರು ಪ್ರಭಾ. ಪ್ರತಿಯೊಬ್ಬರ ಕುಟುಂಬನು ಬ್ಲೆಸ್ ಮಾಡಿ ತಂದಿ. ಯಾವ ವಿಷಯದಲ್ಲಿ ಕೊರತೆಯಲ್ಲಿದ್ದಾರ ಪ್ರಭಾ, ಯಾವ ವಿಷಯದಲ್ಲಿ ಕಷ್ಟದಲ್ಲಿದ್ದಾರ ಪ್ರಭಾ, ಯಾವ ವಿಷಯಗಳಲ್ಲಿ ದುಃಖಿತರಾಗಿ ಜೀವಿಸ್ತಾ ಇದಾರೆ ಪ್ರಭಾ, ಪ್ರತಿಯೊಬ್ಬರ ಸಮಸ್ಯೆಯಿಂದ ಪ್ರಭಾ ಈ ಮುಂಜಾನೆ ತಂದಿ
ಬಿಡುಗಡೆ ಕೊಡುತ್ತಿದ್ದಪ್ಪ. ನಿಮಗೆ ಸ್ತೋತ್ರ. ಅವನು ಪ್ರಭ ನಾವು ಪ್ರಾರ್ಥಿಸುವಾಗ ಪ್ರಭ ನಮ್ಮ ಪ್ರಾರ್ಥನೆ ಕೇಳಿ ನೀವು ಸದ್ದುತ್ತರನ್ನು ದಯಪಾಲಿಸುವಂತ ದೇವರು ಪ್ರಭ, ನಿಮಗೆ ಸ್ತೋತ್ರ. ಅವರು ಪ್ರಭ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದು ಮುಂಜಾನೆ ಸಮಯ ತಂದು ನೀವೇ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನೀವೇ ನಡೆಸುವಂತ ದೇವರಾಗಿರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳವರಾಗಿದ್ದರು ಪ್ರಿಯ, ಮತ್ತು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ಬಲ ಹೊಂದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ಹೊಸೊಬ್ರು ಈ ಚಾನಲ್ ನೋಡುವುದಾದರೆ ಪ್ರಿಯರೇ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಶೇರ್ ಮಾಡ್ರಿ. ಮತ್ತು ಪ್ರತಿ ಮುಂಜಾನೆ ವಾಗ್ದಾನ ಬರುತ್ತೆ, ಪ್ರತಿಯೊಬ್ಬರು ಕೇಳ್ರಿ, ದೇವರ ಆಶೀರ್ವಾದ ಹೊಂದ್ಕೊಡ್ರಿ ಪ್ರೇರೆ. ಮತ್ತು ಈ ಮುಂಜಾನೆ ಸಮಯ ದೇವ್ರ ಈ ವಾಕ್ಯವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರನ್ನು ಹೆಚ್ಚಾದ ರೀತಿಯಲ್ಲಿ ದೇವರ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ನಡೆಸಲಿ ಪ್ರೇರೆ. ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ ಯು.